ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ. ಹೌದು, ತುಂಬ ಜನ ಕಮೆಂಟ್ ಮಾಡಿ ನಂತರ ಕೇಳ್ತಾ ಇದ್ದೀರಾ, ಸರ್ ನಮಗೆ ಹಣ ಈ ಬಾರಿ ನಮಗೆ ಬಂದಿದೆಯಾ, ಅಥವಾ ನಮ್ಗೆ ಹಣ ಬರ್ತಾ ಇದೆಯಾ, ಅಥವಾ ನಮ್ಗೆ ಹಣ ಬಂದಿಲ್ವಾ, ಏನು ಕತೆ, ಪ್ರತಿಯೊಂದನ್ನು ಕೂಡ ನಮ್ಗೆ ಹೇಳಿ ಅನ್ನುವಂಥದ್ದು. ಬನ್ನಿ ಶುರು ಮಾಡಿ ಇವತ್ತೊಂದು ವಿಡಿಯೋನ. ಹಾಗಾದರೆ ಯಾರಿಗೆ ಹಣ ಜಮೆ ಆಗಿದೆ, ಯಾರಿಗೆ ಹಣ ಜಮೆ ಆಗಿಲ್ಲ, ಯಾರಿಗೆ ಬರುತ್ತೆ, ಯಾರಿಗೆ ಬರೋದಿಲ್ಲ ಅಂತ ಬನ್ನಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ, ಅಂದರೆ ಒಂದಿಷ್ಟು ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ, ಸರ್ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಸಿಂಪಲಾಗಿ ಹೇಳ್ತೀನಿ ಕೇಳಿ, ಯಾರಿಗೆ ಹಣ ಬಂದಿದೆ, ಏನು ಕತೆ ಎಲ್ಲದನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಯಾರಿಗೆ ಹಣ ಜಮೆ ಆಗಿದೆ, ಯಾರಿಗೆ ಹಣ ಬರ್ತಾ ಇದೆ, ಬನ್ನಿ ಶುರು ಮಾಡಿ ಇವತ್ತೊಂದು ವಿಡಿಯೋನ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬರ್ತಾನೆ ಇಲ್ಲ ಅನ್ನುವಂಥ ತುಂಬ ಜನ ಕಮೆಂಟ್ ಮಾಡಿದ್ರಿ. ಹಾಗಾದರೆ ಯಾರಿಗೆ ಹಣ ಬರುತ್ತೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೇಳಿ. ತುಂಬ ಜನ, ಎಲ್ಲರೂ ಕೂಡ ತುಂಬ ಜನ ಅಂತಲ್ಲ, ಎಲ್ಲರೂ ಕೂಡ ಕಮೆಂಟ್ ಮಾಡಿದರು, ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ನಮಗೆ ಸರ್ಕಾರದಿಂದ ಹಣನೇ ಬರ್ತಾ ಇಲ್ಲ, ಹಾಗೆ ಹೀಗೆ ಎಕ್ಸೆಟ್ರಾ ಅನ್ನುವಂಥದ್ದು. ನಾನು ಹೇಳುವಂಥದ್ದು, ಸರ್ಕಾರ ಪೇ ಮಾಡ್ತಾ ಇದೆ, ಕರೆಕ್ಟ್. ತುಂಬ ಜನರಿಗೆ ಈ ಒಂದು ಮಾತಾಡಿದ ತಕ್ಷಣ ಹೇಳ್ತೀರ, ಸರ್ ನಮ್ಗೆ ಹಣ ಬಂದಿಲ್ಲ ಸರ್, ಸರ್ಕಾರ ಪೇ ಮಾಡ್ತಾನೂ ಇಲ್ಲ, ಏನೂ ಇಲ್ಲ, ಇಲ್ಲಿ ನಮ್ಗೆ ಹಣನೇ ಜಮೆ ಆಗ್ತಾ ಇಲ್ಲ. ಸರ್ಕಾರ ಪೇ ಮಾಡ್ತಾ ಇರುವಂಥದ್ದು ಬೇರೆ ವಿಚಾರ, ಆದರೆ ನಮಗಿಲ್ಲಿ ಹಣ ಬರ್ತಾ ಇಲ್ವಲ್ಲ. ಸರ್ಕಾರ ಹಣ ಹಾಕ್ತಾ ಇರ್ಬೋದು, ನಾವೇನು ಹಣ ಹಾಕ್ತಾ ಇಲ್ಲ, ಅವ್ರು ಹಣ ಹಾಕೋದೇ ಇಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ, ಆದರೆ ನಮಗೆ ಹಣ ಬರ್ತಾ ಇಲ್ವಲ್ಲ ಸರ್, ಇಲ್ಲಿ ನಾವು ಹಣ ಪಡ್ಕೊಳ್ತಾ ಇಲ್ಲ, ಅಥವಾ ನಮ್ಮ ಅಕೌಂಟಿಗೆ ಹಣ ಜಮೆ ಆಗ್ತಾ ಇಲ್ಲ. ಸರ್ಕಾರ ಹಾಕ್ತಾ ಇರ್ಬೋದು, ಅಥವಾ ಸರ್ಕಾರ ಹಾಕಿಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ, ಆದರೆ ನಮಗೆ ಹಣ ಬರಬೇಕಲ್ಲ ಸರ್ ಅಂತ ತುಂಬ ಜನ ಕಮೆಂಟ್ ಮಾಡ್ತೀರಾ. ಕೇಳಿಸ್ಕೊಳ್ಳಿ, ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್, ಸರ್ಕಾರ ಯಾರಿಗೆಲ್ಲ ಹಣ ಹಾಕ್ತಾ ಇದೆ ಇದನ್ನು ನಾವು ಒಂದಿಷ್ಟು ನಮಗೆ ಥಿಂಕ್ ಮಾಡ್ತಾ ಹೋಗೋಣ. ಸರ್ಕಾರ ಎಲ್ರಿಗೂ ಹಣ ಹಾಕ್ತಾ ಇದೆ, ಇದನ್ನು ಫಸ್ಟ್ ತಿಳ್ಕೊಳ್ಳಿ. ಸರ್ಕಾರ ಎಲ್ರಿಗೂ ಹಣ ಹಾಕ್ತಾ ಇದೆ, ಆದರೆ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ, ಸರ್ ನಮ್ಗೆ ಹಣನೇ ಹಾಕಿಲ್ಲ, ಸರ್ಕಾರ ನಮ್ಗೆ ಹಣನೇ ಹಾಕ್ತಾ ಇಲ್ಲ, ನಮ್ಗೆ ಹಣನೇ ಹಾಕೋದೇ ಇಲ್ಲ ಸರ್ಕಾರ, ನನಗೆ ಇವತ್ತಿನವರೆಗೂ ಹಣ ಹಾಕಿಲ್ಲ ಅನ್ನುವಂಥದ್ದು. ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು, ಯಾರಿಗೆಲ್ಲ ಸರ್ಕಾರ ಹಣ ಹಾಕಿಲ್ಲ, ಅಂದರೆ ಸರ್ಕಾರ ಯಾರಿಗೆಲ್ಲ ಹಣ ಹಾಕ್ತಾ ಇದೆ, ಯಾರಿಗೆಲ್ಲ ಹಣ ಹಾಕಿಲ್ಲ, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲನೇಷನನ್ನು ನಾನು ಮಾಡ್ತಾ ಹೋಗ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು, ಸರ್ಕಾರ ಎಲ್ರಿಗೂ ಹಣ ಹಾಕ್ತಾ ಇದೆ, ಆದರೆ ಒಂದಿಷ್ಟು ಜನ ಹೇಳ್ತಾ ಇದ್ದರೆ ಸರ್ಕಾರ ಹಣ ಹಾಕಿಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಮಾತು. ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್, ಸರ್ಕಾರ ತುಂಬ ಜನರಿಗೆ ಹಣ ಹಾಕಿಲ್ಲ. ಯಾಕೆ ಹಣ ಹಾಕ್ತಾ ಇಲ್ಲ? ಸರ್ಕಾರ ನಮಗಿಲ್ಲಿ ಏನಾದರೂ ಮೋಸ ಮಾಡ್ತಾ ಇದೆಯಾ, ಹಾಗೆ ಹಿಂಗೆ ಅನ್ನುವಂಥದ್ದು. ನಾನು ಹೇಳುವಂಥದ್ದು, ಸರ್ಕಾರ ಯಾಕೆ ಮೋಸ ಮಾಡಬೇಕು? ನಾನು ಹೇಳುವಂಥದ್ದು, ಇಲ್ಲಿ ತುಂಬ ಜನರಿಗೆ ಹಣ ಬಂದಿಲ್ಲ. ಯಾಕೆ ಹಣ ಬಂದಿಲ್ಲ ಅಂತ ಯಾರಾದರೂ ಥಿಂಕ್ ಮಾಡಿದರೆ? ಇಲ್ಲ. ನಾನು ಹೇಳುವಂಥದ್ದು, ಸರ್ಕಾರ ತುಂಬ ಜನರಿಗೆ ಹಣ ಹಾಕಿಲ್ಲ, ಒಪ್ಕೊಳ್ಳುವ, ತಪ್ಪಂತ ನಾನು ಹೇಳ್ತಾ ಇಲ್ಲ, ತಪ್ಪಂತ ಹೇಳೋದು ಇಲ್ಲ, ತಪ್ಪು ಅಲ್ಲ. ಆದರೆ ನೀವು ಏನು ಥಿಂಕ್ ಮಾಡಬೇಕಪ್ಪ ಅಂತಂದರೆ, ಸರ್ಕಾರ ನಮ್ಗೆ ಹಣ ಹಾಕಿಲ್ಲ ಅಂದ ತಕ್ಷಣ ಸರ್ಕಾರ ನಮ್ಗೆ ಮೋಸ ಮಾಡ್ತಾ ಇದೆ, ಸರ್ಕಾರ ನಮ್ಗೆ ಹಣ ಹಾಕಿಲ್ಲ, ಆ ರೀತಿ ಥಿಂಕ್ ಮಾಡುವಂಥದ್ದು ಅಲ್ಲ. ಫಸ್ಟ್ ಥಿಂಕ್ ಮಾಡಬೇಕಾಗಿರುವಂಥದ್ದು, ನಾನು ಏನು ಮಾಡಬೇಕು. ಸರ್ಕಾರ ಹಣ ಹಾಕಿಲ್ಲ, ಸರಿ, ತಪ್ಪಂತ ಯಾರು ಕೂಡ ಹೇಳ್ತಾ ಇಲ್ಲ, ಆದರೆ ನಾನೇನು ಮಾಡಬೇಕು? ಈಗ ಸರ್ಕಾರ ಹಣ ಹಾಕಿಲ್ಲ, ಓಕೆ, ಸರ್ಕಾರ ಹಣ ಹಾಕಿಲ್ಲ ಅಂದ ತಕ್ಷಣ ನಾವೇನಾದರೂ ಈಗ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಳುವಂಥದ್ದು ಬಿಡಲಿಕ್ಕಾಗ್ತದೆ? ಇಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ಸರ್ಕಾರ ಹಣ ಹಾಕಿಲ್ಲ ಅಂದ ತಕ್ಷಣ ನಾವು ಸರ್ಕಾರಕ್ಕೆ ಹೇಳಬೇಕು, ಸರ್ ನಮಗೆ ಹಣ ಬಂದಿಲ್ಲ. ಯಾವ ಮುಖಾಂತರ ಹೇಳುವಂಥದ್ದು? ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಗೆ ಹಣ ಬಂದಿಲ್ವಾ ಕಮೆಂಟ್ ಮಾಡಿ, ಬೇಕಾದಷ್ಟು ಕಮೆಂಟ್ ಮಾಡಿ, ನಮ್ಗೆ ಹಣ ಬಂದಿಲ್ಲ. ಯಾವ ವೀಡಿಯೋಗೆ ಬೇಕಾದ್ರೆ, ಯಾವ ರೀತಿ ಬೇಕಾದ್ರೆ ನೀವು ಆ ಒಂದು ಯೋಜನೆ ಸಂಬಂಧಪಟ್ಟಂತೆ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕಂತಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ, ಅಷ್ಟೇ ಕಮೆಂಟ್ ಮಾಡಿ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ನಿಮ್ಗೆಲ್ಲರೂ ಕೂಡ ನಿಮ್ಮ ಊರು ಯಾವುದು, ನಿಮ್ಮ ಹೆಸರು ಯಾವುದು, ಎಲ್ಲದನ್ನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ಅರ್ಥ ಆಯಿತಾ? ಹಾಗಾಗಿ ನಾನು ಹೇಳುವಂಥ ತುಂಬ ಜನರಿಗೆ ನಿಮ್ಮ ಅನಿಸಿಕೆ ನಮಗೆ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಹೇಳ್ತಾ ಇರುವಂಥದ್ದು, ನಾನು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೆ ಹೇಳುವಂಥ ತುಂಬ ಜನ ಹೇಳ್ತಾರೆ, ಸರ್ ನಮಗೆ ಎಂಥ ಹಣ ಬಂದಿಲ್ಲ ಸರ್, ನಮಗೆ ಇಲ್ಲಿ ಎಂಥ ಹಣ ಬರೋದು ಇಲ್ಲ, ನಮ್ಗೆ ಗೊತ್ತಿದೆ ಅಂತ. ನಾನು ಹೇಳುವಂಥದ್ದು, ಎಲ್ಲದಕ್ಕೂ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಅರ್ಥ ಆಯಿತಾ? ಪಾಸಿಟಿವ್ ಆಗಿ ಸ್ವಲ್ಪ ಆದರೂ ಥಿಂಕ್ ಮಾಡಿ. ತುಂಬ ಜನ ಹೇಳ್ತಾರೆ, ಸರ್ ನಮ್ಗೆ ಹಣನೇ ಬಂದಿಲ್ಲ, ನಮ್ಗೆ ಹಣ ಬರಲ್ಲ ಬಿಡಿ ಸರ್ ಅಂತ ಹೇಳ್ತಾರೆ. ನಾನು ಹೇಳುವಂಥದ್ದು, ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ? ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಅರ್ಥ ಆಯಿತಾ? ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನೆಗೆಟಿವ್ ಆಗಿ ಥಿಂಕೇ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ವಾ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ವಾ ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ವಾ ಮಾಡಿ. ನೀವು ಎಲ್ಲದು ಏನೇನು ಅಪ್ಡೇಟ್ಗಳು ಬಾಕಿ ಇದೆ ಅದನ್ನೆಲ್ಲ ಕಂಪ್ಲೀಟ್ಲಿ ಫಾಲೋ ಮಾಡ್ತಾ ಬನ್ನಿ. ಆ್ಯಂಡ್ ಅದ್ರ ಜೊತೆಗೇ ಯಾವುದೆಲ್ಲ ಅಪ್ಡೇಟ್ಗಳು ಆಗಿಲ್ಲ ಅದನ್ನು ಸರಿ ಮಾಡ್ತಾ ಬನ್ನಿ. ಇಲ್ಲಾಂತಂದರೆ ಈಗ ನಾವು ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅದಕ್ಕೆ ಮತ್ತೊಂದು ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಆ ರೀತಿ ಥಿಂಕ್ ಮಾಡಲಿಕ್ಕೆ ಆಗಲ್ಲ. ನಾವೀಗ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಸರಿ ಮಾಡಬೇಕು ಅದನ್ನಲ್ವಾ? ಹಾಗಾಗಿ ನಾವು ಹೇಳುವಂಥದ್ದು, ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಆ್ಯಂಡ್ ಪ್ರತಿಯೊಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ, ಅರ್ಥ ಆಯಿತಾ? ಹಾಗಾಗಿ ಅದಕ್ಕೋಸ್ಕರ ನಾವೇನೋ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಅಲ್ಲ.
ನಾನು ಹೇಳುವಂಥದ್ದು ಇಷ್ಟೇ, ಸಾಲ್ವ್ ಮಾಡಿ, ಕರೆಕ್ಟ್ ಸಾಲ್ವ್ ಮಾಡಿ. ಆ ಒಂದು ಪ್ರಾಬ್ಲಮ್ ಏನಿದೆ ಅದನ್ನ ಸಾಲ್ವ್ ಮಾಡಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಹಣವನ್ನು ಪಡ್ಕೊಳ್ಬೋದು. ತುಂಬ ಜನ ಹೇಳ್ತಾರೆ ಸರ್ ನಮ್ಗೆ ಹಣನೇ ಬಂದಿಲ್ಲ, ಹಣನೇ ಜಮೆ ಆಗ್ತಾಯಿಲ್ಲ, ನಮ್ಗೆ ಹಣ ಬರ್ತಾನೂ ಇಲ್ಲ, ನಮ್ಗೆ ಹಣ ಬರೋದು ಇಲ್ಲ ಅಂತ. ನಾನು ಹೇಳುವಂಥದ್ದು ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ ಅಂತ ಹೇಳ್ತಾ ಕೂತ್ಕೊಳ್ಬೇಡಿ. ಹಣ ಬರುತ್ತೆ, ನಾನು ಹಣ ಪಡ್ಕೊಳ್ತೀನಿ ಅನ್ನುವಂಥ ಥಿಂಕ್ ಮಾಡಿ. ನಾನು ಹೇಳುವಂಥದ್ದು ಫಸ್ಟ್ ಆಫ್ ಆಲ್ ತುಂಬ ಜನ ಸರ್ ನಮ್ಗೆ ಹಣ ಬರಲ್ಲ, ಏನಿಲ್ಲ ಸರ್ ನಮ್ಗೆ ಗೊತ್ತಿದೆ ಅಂತ ಹೇಳ್ತಾರೆ. ನಾನು ಹೇಳುವಂಥದ್ದು ಹೇಗೆ ನಾ ಪಡ್ಕೊಳ್ಳುವಂಥದ್ದು ಹಣವನ್ನು, ನನಗೆ ಯಾಕೆ ಹಣ ಬರ್ತಾ ಇಲ್ಲ ಇದರ ಥಿಂಕ್ ಮಾಡಿ. ನನಗೆ ಹಣ ಬರಲ್ಲ ಅನ್ನುವಂಥದ್ದು ಯೋಚನೆ ಮಾಡ್ಬಾರ್ದು ಯಾವತ್ತೂ ಕೂಡ. ನಾನು ಯಾಕೆ ಹಣವನ್ನು ಪಡ್ಕೊಳ್ಳಿಕ್ಕೆ ನನ್ನ ಹತ್ರ ಸಾಧ್ಯ ಆಗ್ತಾ ಇಲ್ಲ, ನನಗೆ ಯಾಕೆ ಹಣ ಬರ್ತಾ ಇಲ್ಲ, ಇದನ್ನು ಯೋಚನೆ ಮಾಡಬೇಕು. ಕರೆಕ್ಟ್. ಅದಕ್ಕೆ ನಾನು ಹೇಳುವಂಥದ್ದು ಫಸ್ಟ್ ಆಫ್ ಆಲ್ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ದಟ್ಸ್ ಇಟ್. ಅಷ್ಟು ಕೆಲಸ ಮಾಡಿದ್ರೆ ಮುಗೀತು ನೀವು. ನಾನು ಅದಕ್ಕೆ ಹೇಳುವಂಥದ್ದು ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡ್ತಾರೆ, ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬರ್ತಾನೂ ಇಲ್ಲ ಸರ್ ನಮ್ಗೆ ಹಣ ಬರೋದು ಇಲ್ಲ ಸರ್ ಅಂತ ಕೆಲವರು ಕಮೆಂಟ್ ಮಾಡ್ತಾರೆ. ನೆಗೆಟಿವ್ ಆಗಿ ಕಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ, ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಪ್ರತಿ ಒಂದು ಅಪ್ಡೇಟು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನು ಕೂಡ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಇವತ್ತು ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ಸ್ನೇಹಿತರೆ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ಅಪ್ಡೇಟ್ಗಳಿಗೋಸ್ಕರ ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೆಂಡಿಂಗ್ ಹಣನೂ ಕೂಡ ಎಲ್ಲರಿಗೂ ಕೂಡ ಜಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ.